ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಆ ರೈತನ ಬೆನ್ನೆಲುಬು ಮುರಿಯಲು ಅಧಿಕಾರಿಗಳಾಗಿರ್ಬೋದು, ದಲ್ಲಾಳಿಗಳಾಗಿರ್ಬೋದು, ಒಂದು ರೀತಿ ಸರದಿ ಸಾಲಿನಲ್ಲಿ ನಿಂತು ಅವರ ಜೀವವನ್ನು ಹಿಂಡ್ತಾ ಇರುವಂಥದ್ದು. ಸದ್ಯ ನಾನು ಇವತ್ತು ಹಾವೇರಿ ನಗರದ APMCಯಲ್ಲಿರುವಂಥದ್ದು. ಇಲ್ಲೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ಸೋಮಶೇಖರ್ ಎರೆಸೀಮೆ ಅಂತಕ್ಕಂಥ ಒಂದು ಕಾಳು ಕಡಿ ವರ್ತಕರ ಅಂಗಡಿಯಲ್ಲಿ ನಾನಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯವನ್ನು. ಈ ಒಂದು ಚೀಲಲ್ಲಿ ಕಡ್ಲಿಯನ್ನು ತುಂಬ್ಕೊಂಡ್ಬಂದಿದೆ. ಅಂದರೆ ರೈತರು ತಾವು ಬೆಳೆದಂಥ ಬೆಳೆಯನ್ನು ತಮ್ಮ ಮನೆಯಲ್ಲಿ ತೂಕವನ್ನು ಮಾಡ್ಕೊಂಡು ಬಂದು ಮತ್ತೆ ಈ ಒಂದು ಅಂಗಡಿಯಲ್ಲಿ ಅಂತಂದರೆ ತೂಕ ಮಾಡಿದರೆ ಒಂದು ಚೀಲಕ್ಕೆ ಮಿನಿಮಮ್ ಏನಂದ್ರು 4 ರಿಂದ 5 kg ವ್ಯತ್ಯಾಸ ಬರ್ತಾಯಿದೆ. ಬರ್ತಕ್ಕಂಥ ರೈತರಿಗೆ ಈ ಒಂದು ಸೋಮಶೇಖರ್ ಎರೆಸೀಮೆ ಅಂತಕ್ಕಂಥ ದಲ್ಲಾಳಿ ಅಂಗಡಿಯ ಮಾಲೀಕರು ಬರೋಬ್ಬರಿ ಪಂಗನಾಮವನ್ನು ಹಾಕ್ತಾ ಇರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು ಅವ್ರ ಗುಡಾನಲ್ಲಿ ಇಷ್ಟೊಂದು ಒಂದು ರೈತರ ಮಾಲಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ತೂಕ ಸರಿಯಾಗಿದೆಯೋ ಗೊತ್ತಿಲ್ಲ. ಆ ಒಂದು ತೂಕ ಮಾಡ್ತಕ್ಕಂಥ ಯಂತ್ರದಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನನ್ನು ಒತ್ತಿದರೆ ಏನಂದರೆ ಒಂದು ಚೀಲಕ್ಕೆ ಒಂದು ಪಾಕೆಟಿಗೆ ಏನಂತಂದ್ರು 4 ರಿಂದ 5 kg ವೇರಿಯೇಷನ್ ಬರುತ್ತೆ. ಹಾಗೆ ಬಂದರೆ ನಾವು ಏನು ಮಾಡಬೇಕು ಅಂತೇಳಿ ಈಗ ಆ ರೈತ ಶರಣಪ್ಪ ಅಂತಕ್ಕಂಥ ರೈತ ತನ್ನ ಮನೆಯಲ್ಲಿ ಆ ತೂಕ ಮಾಡ್ಕೊಂಡು ಬಂದು ಈ ಒಂದು ಸೋಮಶೇಖರ್ ಎರೆಸೀಮೆ ಅಂತಕ್ಕಂಥ ವರ್ತಕರ ಅಂಗಡಿಯಲ್ಲಿ ಬಂದು ತೂಕ ಮಾಡಿಸಿದರೆ ಮನೆಯಲ್ಲಿ ಮತ್ತು ಈ ಅಂಗಡಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಕೂಡ ಕಂಡು ಬಂದಿರುವಂಥದ್ದು. ಒಂದು ಪಾಕೆಟಿಗೆ ಮಿನಿಮಮ್ 4 ರಿಂದ 5 kg ವ್ಯತ್ಯಾಸ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆ ರೈತ ಆಕ್ರೋಶಗೊಂಡಿರುವಂಥದ್ದು. ಇವರು ಹೀಗೆ ಮಾಡಿದರೆ ನಾವು ಯಾವ ಥರ ಜೀವನ ಮಾಡಬೇಕು? ಸಾಲ ಸೂಲ ಮಾಡಿ ನಾವು ಬೆಳೆಯನ್ನು ಬೆಳಿತೀವಿ, ಆದರೆ ಲಾಭ ಮಾತ್ರ ಈ ವರ್ತಕರು ಹೊಡಿತಾರೆ ಅಂತೇಳಿ ಈಗ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ರೈತರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ, ಏನಾಗಿತ್ತು ಶರಣಪ್ಪರೇ? ಒಂದು ಚೀಲಕ್ಕೆ ನಮ್ಮ ಅಲ್ಲಿ 58 ಬಂದಿದ್ದಾವೆ ಸರ್ ಕೆಜಿಗೆ. ಇಲ್ಲಿ ಬಂದರೆ 54 kg ಬಂದಿದ್ದಾವೆ. ಎಲ್ಲ ಬಿಲ್ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಸರ್, ಅದು ನೋಡಿ ಸರ್. ಈ ಥರ ಮಾಡಿದ್ದಾರೆ ಇವರು. ಇದಕ್ಕೆ ಮುಂದೆ ಏನು ಎಷ್ಟು ವೇರಿಯೇಷನ್ ಬರೋದತ್ರಿ? ಸರ್ ಒಂದು ಚೀಲ 4 kg ಬಂದಿದೆ ಸರ್. 4 kg ಬಂದಿದೆ ಸರ್ ಒಂದು ಚೀಲಕ್ಕೆ. ಒಂದು ಚೀಲ 4 kg ಪ್ರತಿಯೊಂದು ಚೀಲಕ್ಕೂ ಒಳ್ಳೆಯದ್ರಲ್ಲಿ ಮತ್ತೆ 2 kg ಸೂಟ್ ಬೇರೆ ತೀತಾರಂತೆ ಇವರು. ಏನಂದ್ರೆ ಕೇಳಿದ್ರು ಅವರು? ಇವ್ರು ಏನಿಲ್ಲ ಸರ್, ಇಲ್ಲ ನಮ್ಮ ಕಾಟ ಸರಿ ಐತಿ ಅಂತ ಹೇಳಿದ್ರು. ಒಳ್ಳೆ ಮತ್ತೆ ಬಂದಾಗಲ್ಲ ಸೈಡಿಗೆ ಬಟನ್ ಇದಾವು. ಆ ಬಟನ್ ಹೊಡೆದು ನಾವು ಬಂದು ನಿಲ್ಲತ್ತೆ ಕಾಟ ಮಾಡ್ತೀವಿ, ಬಟನ್ ಹೊಡಿತಾರೆ ಅಲ್ಲಿ ಮೋಸ ಮಾಡೋಕ್ಕೆ. ಇದ್ರೆ ನಮ್ಮ ಕಣ್ಣಿದ್ರೆ ಮಾಡ್ತಾರೆ. ನಾನು ಮೋಸ ಬಂದ ಎಲ್ಲ ಡೋಟ್ ಬಂದೇ ಮಾಡಿದ್ದೆ ಸರ್. ಇಲ್ಲ ಲೈವ್ ರೆಡ್ಡಿ ಸಿಕ್ಕಂದಿದ್ದಾರೆ. ಹಂಗೆ ಸರ್ ಅಂಗಡಿ ಒಳಗೆ ಬಾಯ್ ನೋಡ್ಕೊಂತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಧಮಕಿ ಆಗ್ತಾರೆ. ಮತ್ತೆ ಒಳಗೆ ಬಾ ನಿಮ್ಗೆ ಸೆಟ್ಲ್ಮೆಂಟ್ ಮಾಡಿ ಕೊಡ್ತೀನಿ. ನಾವು ಸೆಟ್ಲ್ಮೆಂಟ್ ಮಾಡ್ಕೊಳಕ್ಕೆ ಬಂದಿಲ್ಲ. ನಾವೆಲ್ಲ ರೈತರು ಇದೇ ಥರ ಎಲ್ಲ ಗೋಡನಲ್ಲಿ ಮಾಲಿದೆ. ಎಲ್ಲ ರೈತರು 4 kg ಹೊಡೆದ್ರೆ ಎಷ್ಟು ಮೋಸ ಆಗುತ್ತೆ ಈಗ. ಅದಕ್ಕೆ ಸೂಕ್ತ ಪರಿಹಾರ ಗೌರ್ಮೆಂಟ್ ಏನು ಮಾಡಬೇಕು ಅದು ಮಾಡಬೇಕು. ಇಲ್ಲ ನಾವು ಇಲ್ಲಿ ಊರ್ಲಿ ಹಾಕಿ ಸಾಯ್ತೀವಿ. ನೇಣು ಹಾಕಂದು ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ನೇಣು ಹಾಕಂದು ಸಾಯ್ತಾ ಹೋಗ್ತೀವಿ. ಇದೆಲ್ಲ ಹಿಂಗಾಗೈತೆ ಅಂತಂದು. ಹೌದು, ಮತ್ತೆ ಸಾಲ ಮಾಡ್ಕೊಂಡು ಬಂದಿರ ಸರ್. ಇದು ಅಷ್ಟೆಲ್ಲ ಸಾಲ ಮಾಡ್ಕೊಂಡು ಇಲ್ಲಿ ನೋಡಿ ಸರ್ ಕೈ ಯಾವ ಥರ ಇದಾವೆ ದುಡಿದು ನಾವು ಎಲ್ಲ ತೂತ್ ಬಿದ್ದು ಮಾಡಕ್ಕೆ ಹೋಗಿ ಇವ್ರು ಈ ಥರ ಮಾಡಿದರೆ ಇವ್ರು ಯಾರು ಬಿಡ್ತಾರೆ ಇವ್ರನ್ನ? ಅದು ಏನು ಸರ್, ಅದನ್ನು ಮಾಡಿದ್ರೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಸರ್. ಈಗ ಹೋಗ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಟ್ಟು ಅದು ಬಂದು ಮುಂದೆ ಇದು ಮಾಡಿನಿ ಸರ್. ಅದಕ್ಕೆ ಇದಿಷ್ಟೇನಂದರೆ ಆ ರೈತನ ಕಣ್ಣೀರಿನ ಕಹಾನಿ ಅಂತಲೇ ಹೇಳ್ಬೋದು. ಆ ರೈತನ ಆಕ್ರೋಶದ ಮಾತುಗಳನ್ನು ನೀವು ಕೂಡ ಕೇಳ್ತಾ ಇದ್ರಿ. ನಾನಿಷ್ಟು ಸಾಲ ಸೂಲ ಮಾಡಿ ಬಂದು ಬೆಳೆದು ಇವರ ಒಂದು ಈಗ ಲಾಭ ಮಾಡಿಕೊಡೋದ್ರಲ್ಲಿ ಏನು ವ್ಯತ್ಯಾಸ ಇದೆ, ನನಗೆ ಇದರಿಂದ ಸಾಕಷ್ಟು ಒಂದು ಹಾನಿಯಾಗಿದೆ. ಅಂದರೆ ಕೇವಲ ನನಗೊಬ್ಬರಿಗೆ ಮಾತ್ರ ಅಲ್ಲ, ಇಲ್ಲಿ ಬರ್ತಕ್ಕಂಥ ರೈತರಿಗೆ, ಒಂದು ಈ ಎರೆಸೀಮೆ ಅಂಗಡಿಗೆ ಬರ್ತಕ್ಕಂಥ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಮಾಲು ಕೂಡ ಸಾಕಷ್ಟು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರೈತರು ಏನು ಮಾಡಬೇಕು? ಈ ರೀತಿಯಾದಂಥ ಕೆಲಸವನ್ನು ಮಾಡಿದರೆ ರೈತರು ಯಾವ ರೀತಿಯಾದಂಥ ಸಾಲವನ್ನು ತೀರಿಸಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಆ ಒಂದು ಮಾಲೀಕರು ಕೂಡ ಕೇಳಿದರೆ, ಈ ರೀತಿ ಮಾಡಿದರೆ ಅಂತ ಮಾಲೀಕರಿಗೆ ಕೇಳಿದರೆ ಎಲ್ಲ ಸರಿ ಇದೆ, ಎಲ್ಲ ಸರಿಯಾಗಿದೆ ಅಂತೇಳಿ ಆ ರೈತನನ್ನು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಸೆಟ್ಲ್ಮೆಂಟ್ ಮಾಡುವಂಥ ಕೆಲಸವನ್ನು ಇರ್ತಕ್ಕಂಥ ಮಾಲೀಕರು ಮಾಡಿರುವಂಥದ್ದು. ಜೊತೆಗೆ ಏನಂದರೆ, ಒಂದು ವೇಳೆ ಹೆಚ್ಚಾಗಿ ಏನಾದರೂ ಮಾತನಾಡಿದರೆ ನಿನಗೆ ಹೊಡಿತೀನಿ ಬಡಿತೀನಿ ಅಂತೇಳಿ ಈಗ ಶರಣಪ್ಪ ಅಂತಕ್ಕಂಥ ರೈತನಿಗೆ ಈ ಎರೆಸೀಮೆ ಅಂಗಡಿಯ ಮಾಲೀಕರು ಧಮಕಿಯನ್ನು ಕೂಡ ಹಾಕಿರುವಂಥದ್ದು. ಈಗ ರೈತ ಕೂಡ ಹೇಳಿರುವಂಥದ್ದು, ಈ ಕುರಿತು ನಾನು FIR ಕೂಡ ದಾಖಲು ಮಾಡ್ತೀನಿ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿಯಾಗಿ ನನಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ನ್ಯಾಯ ಕೇಳ್ತೀನಿ ಅಂತ ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.